ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ವಂದಿಸಿ, ಇಂದು ರಾಷ್ಟ್ರದ ಪ್ರೇರಣಾ ಸ್ಥಾನವಾದಂತಹ ಸಚ್ಚಿದಾನಂದ ಪರಬ್ರಹ್ಮ ಡಾಕ್ಟರ್ ಜಯಂತ ಅವರ ಚರಣಗಳಲ್ಲಿ ವಂದಿಸಿ, ಇಲ್ಲಿನ ಆರಾಧ್ಯ ದೇವರಾದಂತಹ ಮಹಾದೇವನ ಚರಣದಲ್ಲಿ ವಂದಿಸಿ, ಗ್ರಾಮ ದೇವತೆಯನ್ನು ಸ್ಮರಿಸಿ, ವ್ಯಾಸಪೀಠದ ಮೇಲಿನ ಎಲ್ಲ ಗಣ್ಯರಿಗೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ತಮಗೆಲ್ಲ ಸಪ್ರೇಮ ನಮಸ್ಕಾರಗಳು ಬಂಧುಗಳೇ. ಬಾಂಧವರೇ, 1925 ಯಾವಾಗ ನಮ್ಮ ದೇಶ ಒಂದು ಕಡೆ ಬ್ರಿಟಿಷರ ವಿರುದ್ಧ ನಮ್ಮ ಲಕ್ಷಾಂತರ ಕ್ರಾಂತಿಕಾರಿಗಳು ಬಲಿದಾನವನ್ನು ಮಾಡ್ತಾ ಇದ್ರು, ದೇಶವನ್ನ ಸ್ವತಂತ್ರ ಮಾಡಬೇಕು ಹೇಳುವ ಹುಮ್ಮಸ್ಸಿನಲ್ಲಿದ್ರು, ಆ ಸಂದರ್ಭದಲ್ಲಿ ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು, ಭಾರತವನ್ನ ರಕ್ಷಣೆ ಮಾಡಬೇಕು, ಭಾರತದ ಹಿಂದೂ ಸಮಾಜವನ್ನ ಸಂಘಟನೆ ಮಾಡಬೇಕು ಹೇಳುವ ಉದ್ದೇಶದಿಂದ 1925ರಲ್ಲಿ ಕೇಶವ್ ಹೆಗಡೆವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸ್ಥಾಪನೆ ಮಾಡಿದರು. ಇಂದು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಶತಮಾನೋತ್ಸವವನ್ನು ಆಚರಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ನಾವು ಇವತ್ತು ಹೊಸೂರು ಮಂಡಲದಲ್ಲಿ ಹಿಂದೂ ಸಮಾಜೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಕಡೆ ಈ ಸಮಾಜೋತ್ಸವವನ್ನ ಯಾಕೆ ಆಚರಣೆ ಮಾಡ್ತಾ ಇದ್ದೇವೆ? ಈ ಸಮಾಜೋತ್ಸವದ ಮೂಲಕ ನಾವು ಏನನ್ನ ಸಾಧಿಸಬೇಕಾಗಿದೆ ಅದರ ಬಗ್ಗೆ ಚಿಂತನೆ ಮಂಥನ, ಆ ಬಗ್ಗೆ ವಿಚಾರ ವಿಮರ್ಶೆಯನ್ನ ಮಾಡಲಿಕ್ಕಾಗಿ ಈ ಒಂದು ಸಮಾವೇಶವನ್ನ ಗ್ರಾಮದಿಂದ, ಹಳ್ಳಿಯಿಂದ, ಹೋಬಳಿಯಿಂದ, ನಗರದಿಂದ, ಜಿಲ್ಲೆಯಿಂದ, ರಾಷ್ಟ್ರದ ರಾಜಧಾನಿವರೆಗೆ ಇವತ್ತು ನಡೀತಾ ಇದೆ. ಬಂಧುಗಳೇ, ಲಕ್ಷ ಲಕ್ಷ ಹಿಂದೂ ಬಾಂಧವರು ಜಾತಿ ಮತ ಪಂಥ ಭೇದ ಎಲ್ಲವನ್ನ ಮರೆತು ಇವತ್ತು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಹೇಳುವ ಭಾವನೆಯೊಂದಿಗೆ ಇವತ್ತು ಸೇರ್ತಾ ಇದ್ದಾರೆ. ಕಳೆದ 100 ವರ್ಷಗಳ ಸಂಘದ ಸ್ವಯಂ ಸೇವಕರ ಶತ ಪ್ರಯತ್ನದ ಇವತ್ತು ಯಶಸ್ಸಾಗಿದೆ. ಬಂಧುಗಳೇ, ಇವತ್ತು ನಾವು ನಮ್ಮ ಧ್ಯೇಯ ಏನಿದೆ? ನಮ್ಮ ಹೆಗಡೆವಾರ್ ಅವರು, ಗೋಲ್ವಲ್ಕರ್ ಗುರೂಜಿಯವರು ಯಾರು ಸಂಘದ ಸ್ಥಾಪನೆಯನ್ನ ಮಾಡಿದ್ರು, ಅವರ ಉದ್ದೇಶ ಏನಾಗಿತ್ತು? ಆ ಉದ್ದೇಶ ಇವತ್ತು ಸಫಲ ಆಗಿದೆಯಾ? ಅದರ ಬಗ್ಗೆ ಚಿಂತನೆಯನ್ನ ನಾವು ಮಾಡಬೇಕಾಗಿದೆ.